ನಮಸ್ಕಾರ, ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಾರದ ಬಿಸಿ ಬಿಸಿ ಟಿಆರ್ಪಿ ಹೊರಬಿದ್ದಿರುವಂತದ್ದು. ಹಾಗಾದ್ರೆ ಟಿಆರ್ಪಿ ಅಂತ ಬಂದಾಗ ಯಾವ ಸೀರಿಯಲ್ ನಂಬರ್ 1 ಸ್ಥಾನದಲ್ಲಿದೆ, ಯಾವ ಸೀರಿಯಲ್ ಲಾಸ್ಟ್ ಅಲ್ಲಿದೆ? ಜಿ ಕನ್ನಡ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ಅಥವಾ ಸ್ಟಾರ್ ಸುವರ್ಣ, ಉದಯ, ಇದರಲ್ಲಿ ಟಾಪ್ ಅಲ್ಲಿರುವಂತಹ ವಾಹಿನಿ ಯಾವುದು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. 38ನೇ ವಾರದ ಟಿಆರ್ಪಿ ಲಿಸ್ಟ್ ಹೊರಬಿದ್ದಿದೆ. ಈ ಟಿಆರ್ಪಿ ಅಚ್ಚರಿ ಅನ್ನುವಂತೆ ಒಂದು ಧಾರಾವಾಹಿ ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಆದ್ರೆ ಕರ್ಣ ಧಾರಾವಾಹಿ ಅಲ್ಲ. ಹಾಗಾದ್ರೆ ಯಾವ ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿದೆ, ಯಾವ ಧಾರಾವಾಹಿಗೆ ಎಷ್ಟೆಷ್ಟು ಸ್ಥಾನ ಸಿಕ್ಕಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಟ್ಟಂತ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಾರದ ಟಿಆರ್ಪಿಯಲ್ಲೂ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಯಾವ ಧಾರಾವಾಹಿ ಮೊದಲ ಸ್ಥಾನ ಪಡೆಯುತ್ತೆ, ಯಾವ ಧಾರಾವಾಹಿ 2ನೇ ಸ್ಥಾನ ಪಡೆಯುತ್ತೆ ಅನ್ನೋದು ಊಹಿಸೋದು ಕಷ್ಟ. ಯಾಕಂತಂದ್ರೆ ಪ್ರತಿ ವಾರ ಇದರಲ್ಲಿ ಬದಲಾವಣೆ, ಚೇಂಜಸ್ ಇರ್ತಾನೆ ಇರುತ್ತೆ. ಈಗ 38ನೇ ವಾರದ ಟಿಆರ್ಪಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಹೌದು, ಒಂದು ಧಾರಾವಾಹಿ ಮಹತ್ವದ ಸ್ಥಾನವನ್ನ ಪಡ್ಕೊಂಡಿದೆ. ಆದ್ರೆ ಕರ್ಣ ಧಾರಾವಾಹಿಗೆ ಸಿಕ್ಕಿರುವಂತಹ ಟಿಆರ್ಪಿ ಯಾವುದು ಗೊತ್ತಾ? ಎಸ್, ಕರ್ಣ ಧಾರಾವಾಹಿಗೆ 3ನೇ ಸ್ಥಾನ ಸಿಕ್ಕಿದೆ. ಈ ಧಾರಾವಾಹಿ ಕಳೆದ ಕೆಲ ವಾರಗಳಿಂದ ಮೊದಲ ಸ್ಥಾನವನ್ನ ಪಡ್ಕೊಳ್ತಾ ಬರ್ತಾ ಇತ್ತು. ಆದ್ರೆ ಈಗ ಉಳಿದ ಧಾರಾವಾಹಿಗಳ ಟಿಆರ್ಪಿಯಲ್ಲಿ ಏರಿಕೆ ಕಂಡಿದೆ. ಕರ್ಣ ಧಾರಾವಾಹಿಯಲ್ಲಿ ಯಾವಾಗ ಹೊಸ ಪ್ರೋಮೋವನ್ನ ಬಿಟ್ಟರು, ಜನ ನೋಡುವಂತದ್ದನ್ನೇ ಬಿಟ್ಟಿದ್ದಾರೆ ಸೀರಿಯಲ್ ಅನ್ನ. ಇನ್ನು ಮುಂದೆ ನಾವು ಸೀರಿಯಲ್ ನೋಡಲ್ಲ ಅನ್ನುವಂತ ಒಂದಷ್ಟು ಕಮೆಂಟ್ ಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ನಿಧಿ ಕರ್ಣನೇ ಮದುವೆ ಆಗಬೇಕು, ಕರ್ಣ ನಿತ್ಯ ಆಗಬಾರದು ಅನ್ನುವಂಥದ್ದು ಜನರ ಅಭಿಪ್ರಾಯ. ಹಾಗಾಗಿ ಈ ವಾರ ಈ ಧಾರಾವಾಹಿಯ ಟಿಆರ್ಪಿ ಕುಸಿತ ಕಂಡಿದೆ. 3ನೇ ಸ್ಥಾನದಲ್ಲಿ ಕರ್ಣ ಧಾರಾವಾಹಿ ಇದೆ. ಇನ್ನು 4ನೇ ಸ್ಥಾನದಲ್ಲಿ ಬ್ರಹ್ಮಗಂಟು ಧಾರಾವಾಹಿ ಇರುವಂತದ್ದು. 5ನೇ ಸ್ಥಾನದಲ್ಲಿ ನಾನಿನ್ನ ಬಿಡಲಾರೆ ಧಾರಾವಾಹಿ ಇದೆ. 5ನೇ ಸ್ಥಾನದಲ್ಲಿರುವಂತಹ ನಾನಿನ್ನ ಬಿಡಲಾರೆ ಕೂಡ ಕೆಲ ವಾರಗಳ ಹಿಂದೆ ಮೊದಲನೇ 2ನೇ ಸ್ಥಾನದಲ್ಲಿತ್ತು. ಆದ್ರೆ ಇದೀಗ ಕೊಂಚ ಟಿಆರ್ಪಿಯನ್ನ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ ಈ ಧಾರಾವಾಹಿ. ಇನ್ನು 6ನೇ ಸ್ಥಾನಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ತೃಪ್ತಿ ಪಟ್ಕೊಂಡಿದೆ. ಯಾಕಂತಂದ್ರೆ ಇಷ್ಟು ವಾರಗಳಿಂದಲೂ ಕೂಡ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 5, 6ನೇ ಸ್ಥಾನದಲ್ಲೇ ಇತ್ತು. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಾದ್ರೆ ಮೊದಲ ಸ್ಥಾನ, 2ನೇ ಸ್ಥಾನ ಯಾವುದಕ್ಕೆ ಸಿಕ್ಕಿದೆ ಅಂತ ಕೇಳ್ತೀರಾ? 2ನೇ ಸ್ಥಾನದಲ್ಲಿ ಅಣ್ಣಯ್ಯ ಧಾರಾವಾಹಿ ಇದೆ ಸ್ನೇಹಿತರೆ. ಈ ಧಾರಾವಾಹಿಯಲ್ಲೂ ಸದ್ಯ ಸಾಕಷ್ಟು ತಿರುವುಗಳು ಎದುರಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಧಾರಾವಾಹಿಯಲ್ಲಿ ಮತ್ತಷ್ಟು ಹೆಚ್ಚಿನ ಟಿಆರ್ಪಿ ಪಡೆಯಬಹುದು ಅನ್ನುವಂತ ನಿರೀಕ್ಷೆ ಇದೆ. ಸಾಕಷ್ಟು ಜನ ಈ ಧಾರಾವಾಹಿಯನ್ನ ಮಿಸ್ ಮಾಡದೆ ನೋಡ್ತಾ ಇದ್ದಾರೆ. ಇನ್ನು ಮೊದಲ ಸ್ಥಾನದಲ್ಲಿ ಅಚಾನಕ್ ಅನ್ನುವಂತೆ, ಶಾಕಿಂಗ್ ಅನ್ನುವಂತೆ ಅಮೃತಧಾರೆ ಧಾರಾವಾಹಿ ಇದೆ. ಭೂಮಿಕಾ ಹಾಗೂ ಗೌತಮ್ ಭೇಟಿಯ ಸಮಯದ ಎಪಿಸೋಡ್ಗೆ ಸಿಕ್ಕಂತ ಟಿಆರ್ಪಿ ಇದು. ಸಿಕ್ಕಾಪಟ್ಟೆ ಜನ ಈ ಧಾರಾವಾಹಿಯನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಈ ಧಾರಾವಾಹಿ ಮೊದಲನೇ ಸ್ಥಾನದಲ್ಲಿದೆ. ಸೊ ಮೊದಲ ಸ್ಥಾನದಲ್ಲಿ ಅಮೃತಧಾರೆ ಧಾರಾವಾಹಿ, 2ನೇ ಸ್ಥಾನದಲ್ಲಿ ಅಣ್ಣಯ್ಯ ಧಾರಾವಾಹಿ, 3ನೇ ಸ್ಥಾನದಲ್ಲಿ ಕರ್ಣ ಧಾರಾವಾಹಿ. ಈ ಮೂಲಕ ಜಿ ಕನ್ನಡ ಟಾಪ್ ನಲ್ಲಿ ಇರುವಂತದ್ದು ಸ್ನೇಹಿತರೆ. ಏನು 4ನೇ ಸ್ಥಾನದಲ್ಲೂ ಕೂಡ ಯಾವ ಧಾರಾವಾಹಿ ಇದೆ ಅಂತಂದ್ರೆ ಬ್ರಹ್ಮಗಂಟು, 5ನೇ ಸ್ಥಾನದಲ್ಲಿ ನಾನಿನ್ನ ಬಿಡಲಾರೆ, 6ನೇ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು. ಸದ್ಯ ಬಿಗ್ ಬಾಸ್ ಕೂಡ ಆರಂಭ ಆಗಿದೆ. ಮುಂದಿನ ವಾರ ಈ ಶೋನ ಟಿಆರ್ಪಿ ಕೂಡ ಹೊರಬೀಳುತ್ತೆ. ಈ ರಿಯಾಲಿಟಿ ಶೋ ಕಾರಣಕ್ಕೆ ಆ ಸಮಯದಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರ ಕಾಣುವಂತ ನಾನಿನ್ನ ಬಿಡಲಾರೆ ಧಾರಾವಾಹಿ ಟಿಆರ್ಪಿ ಕುಸಿಯುವಂತ ಸಾಧ್ಯತೆ ಇದೆ. ಸೊ ಸ್ನೇಹಿತರೆ, ನಂಬರ್ 1 ಸ್ಥಾನದಲ್ಲಿರುವಂತ ಅಮೃತಧಾರೆ ಧಾರಾವಾಹಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಕೂಡ ಕರ್ಣ ಧಾರಾವಾಹಿಯನ್ನ ನೋಡ್ತಾ ಇದ್ದೀರಾ ಅಥವಾ ನೋಡೋದಿಲ್ವಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಅನ್ನ ಹಾಕ್ತಾ ಇರ್ತೀವಿ. ಹಾಗಾಗಿ ಸೂಪರ್ ಗುರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.